ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಿಂಗಲ್ ಕಟೋರಿ ಬ್ಲೌಸ್ ಹೇಗೆ ಡ್ರಾಫ್ಟಿಂಗ್ ಮಾಡೋದು ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದೇನೆ. ಇದನ್ನು ಮೊದಲಿಗೆ ನಾನು ಪ್ರಿನ್ಸಸ್ ಕಟ್ ಮಾಡಿ ನಂತರ ಇದನ್ನು ಸಿಂಗಲ್ ಕಟೋರಿಗೆ ಹೇಗೆ ಕನ್ವರ್ಟ್ ಮಾಡೋದನ್ನು ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿಕೊಡ್ತಾ ಇದ್ದೇನೆ. ಮೊದಲು ಇದು ನಾನು ಪ್ರಿನ್ಸಸ್ ಕಟ್ ಆಗಿ ಕಟ್ ಮಾಡ್ತೇನೆ, ಆಮೇಲೆ ಕಟೋರಿ ಬ್ಲೌಸ್ಗೆ ಅದನ್ನು ಕನ್ವರ್ಟ್ ಮಾಡ್ತೇನೆ. ಮೊದಲಿಗೆ ಇಲ್ಲಿ ನೋಡಿ, ನಾನು ಶೋಲ್ಡರ್ ಲೈನ್ ಎಳೆದುಕೊಂಡಿದ್ದೇನೆ. ಆ ಶೋಲ್ಡರ್ ಲೈನ್ ಇಂದಲೇ ನಾವು ಡಾಟ್ ಪಾಯಿಂಟ್ ಹಾಗೆಯೇ ಲೆಂತ್ ಅನ್ನು ತೆಗೆದುಕೊಳ್ಬೇಕು. ಈಗ ಮೊದಲಿಗೆ ಡಾಟ್ ಪಾಯಿಂಟ್, ಆಮೇಲೆ ಲೆಂತ್ ಡಾಟ್ ಪಾಯಿಂಟ್ 10 ಇಂಚ್, ಲೆಂತ್ 15 ಇಂಚ್. ಇದು ವೇಸ್ಟ್ ಲೈನ್, ಅಂದ್ರೆ ಸೊಂಟದ ಹತ್ತಿರ ಈ ಲೈನ್ ಬರುತ್ತೆ. ಈಗ ಮೊದಲಿಗೆ ಶೋಲ್ಡರ್, ನಮ್ದು ಶೋಲ್ಡರ್ 15 ಇಂಚ್, ಅದರ ಅರ್ಧ 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ತರ 1 ಇಂಚಿನಷ್ಟು ಡೌನ್ ತೆಗೆದುಕೊಳ್ಬೇಕು. ಈಗ ನೆಕ್ ವಿಡ್ತ್ 2.25 ಇಂಚಿನಷ್ಟು ತೆಗೆದುಕೊಳ್ಬೇಕು. ಆಮೇಲೆ ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಡೌನ್ ಎರಡನ್ನು ಜಾಯಿಂಟ್ ಮಾಡ್ಕೋಬೇಕು. ಈಗ ನೋಡಿ, ನಾವು ಶೋಲ್ಡರ್ ಮೈನಸ್ ಮಾಡ್ಕೋಬೇಕು. ನಮ್ದು ನೆಕ್ ಫ್ರಂಟ್ 7 ಇಂಚ್ ಹಾಗೆಯೇ ಬ್ಯಾಕ್ 10 ಇಂಚ್ ಡೀಪ್ ಇದೆ. ಅದರ ಪ್ರಕಾರವಾಗಿ ನಾವು ಇಲ್ಲಿ 1.5 ಇಂಚಿನಷ್ಟು ಮೈನಸ್ ಮಾಡ್ಕೋಬೇಕಾಗತ್ತೆ. ನಾವು ಮೈನಸ್ ಮಾಡಿದಲ್ಲಿಂದಲೇ ನಾವು ನೆಕ್ ಆರ್ಮೋಲ್ ಡೌನ್ ತೆಗೆದುಕೊಳ್ಬೇಕು. ಆರ್ಮೋಲ್ ಡೌನ್ ಇಲ್ಲಿ 6.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೇನೆ. ನೀವು 7 ಇಂಚಿಗೆ ಕೂಡ ಮಾರ್ಕ್ ಮಾಡ್ಕೋಬಹುದು. ನಾನಿಲ್ಲಿ ಮೊದಲಿಗೆ 6.5 ಇಂಚಿಗೆ ಮಾಡ್ಕೊಳ್ತೇನೆ. ನಾವು ಯಾವಾಗಲೂ ಆರ್ಮೋಲ್ ಅನ್ನು ಸ್ವಲ್ಪ ಸಣ್ಣದಾಗಿ ತೆಗೆದುಕೊಳ್ಬೇಕು. ಯಾಕೆಂದ್ರೆ ದೊಡ್ಡದು ಮಾಡಿಕೊಂಡ್ರೆ ಮತ್ತೆ ನಮಗೆ ಸಣ್ಣದು ಮಾಡ್ಲಿಕ್ಕೆ ನಮ್ಮ ಅಂದ್ರೆ ಚೆಸ್ಟ್ ಟೈಟ್ ಆಗುತ್ತೆ ಸಣ್ಣದು ಮಾಡ್ಲಿಕ್ಕೆ ಹೋಗುವಾಗ. ಅದಕ್ಕೆ ಬೇಕಾಗಿ ಮೊದಲು ಸಣ್ಣದಾಗಿ ತೆಗೆದುಕೊಂಡು ಆಮೇಲೆ ನಾವು ಸ್ವಲ್ಪ ದೊಡ್ಡದು, ಅಂದ್ರೆ ನಮ್ಮ ಆರ್ಮಲ್ ಎಷ್ಟು ಸೈಜ್ ಇದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ, ಈ ಚೆಸ್ಟ್ ಲೈನ್ ತೆಗೆದುಕೊಂಡಿದ್ದೇನೆ. ಚೆಸ್ಟ್ ಅಲ್ಲಿ 35, ಹಾಗೆ ಡಾಟ್ ಪಾಯಿಂಟ್ ವಿಡ್ತ್ 36. ನಮ್ಮ ಚೆಸ್ಟಿನ ಅಪ್ಪರ್ ಚೆಸ್ಟ್ ಅಲ್ಲ, ಚೆಸ್ಟ್ ಬಸ್ಟ್ ಅಂತ ಹೇಳ್ತೇವೆ, ಅದರ 10ನೇ ಭಾಗ. ನಮ್ಮ ಚೆಸ್ಟ್ 36, ಅದರ 10ನೇ ಭಾಗ 3.6 ಆಗತ್ತೆ. ಆದ್ರೆ ಅದರಿಂದ 1 ಪಾಯಿಂಟ್ ಕಡಿಮೆ ಮಾಡಿ 3.5 ತೆಗೆದುಕೊಂಡಿದ್ದೇನೆ. ಹಾಗೆ ಕೆಳಗೆ ಅದಕ್ಕಿಂತ 3/4 ಇಂಚು ಕಡಿಮೆ ಮಾಡಿ ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಇಲ್ಲಿ ನೋಡಿ, ನಾವು ನೆಕ್ ಅಲ್ಲಿ ಎಷ್ಟು, ಅಂದ್ರೆ ಶೋಲ್ಡರ್ ಅಲ್ಲಿ ಎಷ್ಟು ಮೈನಸ್ ಮಾಡಿದ್ದೇವೋ ಅದಕ್ಕಿಂತ ಇನ್ನೂ ಅರ್ಧ ಇಂಚ್ ಅಥವಾ 1/4 ಇಂಚಿನಷ್ಟು ಇಲ್ಲಿ ಕೆಳಗೆ 4 ಇಂಚ್ ಡೌನ್ ಅಲ್ಲಿ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಇದನ್ನು ನಾವು 3 ಪಾಯಿಂಟ್ ಅನ್ನು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಈ 3 ಪಾಯಿಂಟ್ ಅನ್ನು ಕೂಡ ಜಾಯಿಂಟ್ ಮಾಡಬೇಕು. ಇದು ಪ್ರಿನ್ಸಸ್ ಕಟ್ ನ ಮೊದಲ ಪಾರ್ಟ್ ಆಗಿರುತ್ತೆ. ಮೊದಲಿಗೆ ನಾನು ಇಲ್ಲಿ ಪ್ರಿನ್ಸಸ್ ಕಟ್ ಯಾಕೆ ಕೊಡ್ತಾ ಇದ್ದೇನೆ ಅಂದ್ರೆ, ನಾನು ಪ್ರಿನ್ಸಸ್ ಕಟ್ ಮುಖಾಂತರ ಇಲ್ಲಿ ಕಟೋರಿ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನಮಗೆ ಇಲ್ಲಿ ಪ್ರಿನ್ಸಸ್ ಕಟ್, ಇದನ್ನು ಪ್ರಿನ್ಸಸ್ ಕಟ್ ಆಗಿ ಕೂಡ ಮಾಡ್ಬೋದು. ಹಾಗೆಯೇ ನೆಕ್ಸ್ಟಿಗೆ ನಾವು ಇದನ್ನು ಕಟೋರಿ ಬ್ಲೌಸ್ ಕೂಡ ಮಾಡ್ಬೋದು. ಅಂದ್ರೆ ಪ್ರಿನ್ಸಸ್ ಕಟ್ ಅಲ್ಲಿ ನಿಲ್ಲಿಸಬಹುದು. ನಿಮಗೆ ಕಟೋರಿ ಬ್ಲೌಸ್ ಬೇಕಂದ್ರೆ ಇದಕ್ಕೆ ಕಟೋರಿ ಶೇಪ್ ಕೊಟ್ರೆ ಸಾಕಾಗತ್ತೆ. ಪ್ರಿನ್ಸಸ್ ಕಟ್ ಬೇಕಂದ್ರೆ ಪ್ರಿನ್ಸಸ್ ಕಟ್ ಅಲ್ಲೇ ಇರ್ಬೋದು. ಇಲ್ಲಿ ನೋಡಿ, ನಾನು ಇಲ್ಲಿ ಅಂದ್ರೆ ಡಾಟ್ 3/4 ಇಂಚಿನ ಡಾಟ್ ತೆಗೆದುಕೊಳ್ತೇನೆ ಆರ್ಮೋಲ್ ಅಲ್ಲಿ. ಈ ಡಾಟ್ ಕೂಡ ಲೆಂತ್ ಒಂದೇ ರೀತಿ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ಇನ್ನೊಂದು ಪಾರ್ಟ್ ನಾವು ಸ್ಟಿಚ್ ಮಾಡುವಾಗ ಹೆಚ್ಚು ಕಡಿಮೆ ಬರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಕೂಡ ಹಾಗೆ ನಾವು ನೀಟಾಗಿ ಶೇಪ್ ಕೊಡ್ಬೇಕು ಆರ್ಮೋಲ್ ಹತ್ತಿರ. ಇದು ನಮ್ದು ಆರ್ಮೋಲ್ ರೌಂಡ್. ಆಮೇಲೆ ನಾವು ಕಂಪಲ್ಸರಿಯಾಗಿ ಆರ್ಮೋಲ್ ಅನ್ನು ಚೆಕ್ ಮಾಡ್ಕೋಬೇಕು. ಅಂದ್ರೆ ನಮ್ದು ಆರ್ಮೋಲ್ 17, ನಾವು ಚೆಕ್ ಮಾಡುವಾಗ ಆರ್ಮೋಲ್ 17 ಬರಬೇಕು. ಹಾಗೆ ಇಲ್ಲಿ ನೀಟಾಗಿ ನಮ್ದು ಪ್ರಿನ್ಸಸ್ ಶೇಪ್ ಕೊಡ್ಬೇಕು. ನೋಡಿ, ಈ ತರ ನಿಧಾನವಾಗಿ ಕೊಡ್ಬೋದು, ಯಾವ ತರ ಕೂಡ ಕೊಡ್ಬೋದು. ನೀವು ಬೇಕಾದ್ರೆ ಬೆಂಡ್ ಸ್ಕೇಲ್ ಕೂಡ ಯೂಸ್ ಮಾಡ್ಕೋಬಹುದು, ಅಥವಾ ಆರ್ಮೋಲ್ ಕರ್ವ್ ಉಂಟಲ್ಲ ಅದು ಕೂಡ ನಾವು ಸ್ಕೇಲ್ ಯೂಸ್ ಮಾಡ್ಕೋಬಹುದು. ನೋಡಿ, ಇದು 35 ಹಾಗೆಯೇ 36. ನಮ್ದು ಅಪ್ಪರ್ ಚೆಸ್ಟ್ 35, ಚೆಸ್ಟ್ 36. ಆಗ ನಾವು ಎಷ್ಟು ಇಲ್ಲಿ ಕೊಡ್ಬೇಕಂದ್ರೆ, ನಾವು 1 ಇಂಚಿನಷ್ಟು ಡಿಫರೆನ್ಸ್ ಇರೋದ್ರಿಂದ ನಾವು 3 ಇಂಚಿನಷ್ಟು ಇಲ್ಲಿ ಡಾಟ್ ಕೊಡ್ಬೇಕಾಗತ್ತೆ. ನೋಡಿ, ಈ ತರ ಶೇಪ್ ಕೊಡ್ಬೇಕು ನೀಟಾಗಿ. ಈಗ ವೇಸ್ಟ್, ನಮ್ದು ವೇಸ್ಟ್ 33,
ಸಾರಿ, ನಾನು ಇಲ್ಲಿ 34 ಬರೆದೆ, 33 ವೇಸ್ಟ್ ಇರೋದು. 33 ವೇಸ್ಟ್, 35 ಚೆಸ್ಟ್, 36 ಚೆಸ್ಟ್, 35 ಅಪ್ಪರ್ ಚೆಸ್ಟ್, ಹಾಗೆ ವೇಸ್ಟ್ ಇಲ್ಲಿ ನೋಡಿ ಸೊಂಟ 33 ಇರುವಾಗ ನಾವಿಲ್ಲಿ 3 ಇಂಚಿನಷ್ಟು ಡಾಟ್ ಕೊಟ್ಟರೆ ಕರೆಕ್ಟ್ ಆಗಿರುತ್ತೆ. 2.5 ಇಂಚ್ ಕೊಟ್ರೆ ಟೈಟ್ ಆಗೋ ಕಾರಣ ಇರುತ್ತೆ. ನಾವು ಇಲ್ಲಿ ಡಾಟ್ ಕೊಡುವಾಗ ಮುಖ್ಯವಾಗಿ ಚೆಸ್ಟ್ ಮತ್ತೆ ಅಪ್ಪರ್ ಚೆಸ್ಟ್ ಅನ್ನು ನೋಡ್ಲೇಬೇಕು. ಹಾಗೆ ವೇಸ್ಟ್ ಕೂಡ ಇಲ್ಲಿ ಕಂಪಲ್ಸರಿಯಾಗಿ ನೋಡ್ಕೋಬೇಕು. ಅಂದ್ರೆ ನಾವು ಫೈನಲ್ ಆಗಿ ಚೆಕ್ ಮಾಡುವಾಗ ನಮಗೆ ಚೆಸ್ಟ್ ಅಲ್ಲಿ ಯಾವುದೇ ಟೈಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ತರ ನಾವು ಚೆಕ್ ಮಾಡಿಕೊಂಡು ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಡಾಟ್ ಲೆಂತ್ ಅನ್ನು ಕೂಡ ಚೆಕ್ ಮಾಡ್ಕೋಬೇಕು. ಅಂದ್ರೆ ಒಂದೇ ರೀತಿ ಬರಬೇಕು. ನಾವು ಸ್ಟಿಚಿಂಗ್ ಮಾಡುವಾಗ ಉದ್ದ ಗಿಡ್ಡ ಏನು ಆಗ್ಬಾರ್ದು. ಅದಕ್ಕೆ ಬೇಕಾಗಿ ಮೊದಲೇ ಸರಿಯಾಗಿ ಡ್ರಾಫ್ಟಿಂಗ್ ಅಲ್ಲಿ ನಾವು ಕರೆಕ್ಟ್ ಮಾಡಿಕೊಂಡ್ರೆ ಮತ್ತೆ ಬಟ್ಟೆಯಲ್ಲಿ ನಾವು ಅಷ್ಟೊಂದು ಚೆಕ್ ಮಾಡ್ಬೇಕಂತಿಲ್ಲ. ಸೀದಾ ಸ್ಟಿಚಿಂಗ್ ಮಾಡಿಕೊಂಡು ಹೋದ್ರೆ ಸಾಕಾಗತ್ತೆ. ಫೈನಲ್ ಆಗಿ ನಾವು ಕಸ್ಟಮರ್ಗೆ ಕೊಡುವಾಗ ಮಾತ್ರ ಫಿಟ್ಟಿಂಗ್ ಒಮ್ಮೆ ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ನೀವು ಶೋಲ್ಡರ್ ವಿಡ್ತ್ ಎಷ್ಟು ಬೇಕಾದ್ರೂ ತೆಗೆದುಕೊಳ್ಬಹುದು. ನಾನಿಲ್ಲಿ 2.5 ಇಂಚಿನಷ್ಟು ಶೋಲ್ಡರ್, ಹಾಗೆ ಡೀಪ್ 7 ಇಂಚಿನಷ್ಟು ಡೀಪ್ ತೆಗೆದುಕೊಂಡಿದ್ದೇನೆ. ಒಂದು ವೇಳೆ ನೀವು ಇಲ್ಲಿ 6 ಇಂಚು ಅಥವಾ ಬ್ಯಾಕ್ ಅಲ್ಲಿ 6-8 ಇಂಚು ತೆಗೆದುಕೊಳ್ಳೋದಾದ್ರೆ ನೀವು 1 ಇಂಚು ಶೋಲ್ಡರ್ ಮೈನಸ್ ಮಾಡಿದ್ರೆ ಸಾಕಾಗತ್ತೆ. ಇಲ್ಲಿ ನಾನು 7 ಹಾಗೂ 10 ಇರೋದ್ರಿಂದ 1.5 ಇಂಚಿನಷ್ಟು ಮೈನಸ್ ಮಾಡಿದ್ದೇನೆ. ಬ್ಯಾಕ್ ಇನ್ನೂ ಡೀಪ್ ಹೋಗೋದಾದ್ರೆ ಇನ್ನೂ ಕೂಡ ಜಾಸ್ತಿ ಮೈನಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಲೋವರ್ ಚೆಸ್ಟ್ ನಾವು ಡಾಟ್ ಪಾಯಿಂಟ್ ಇಂದ 3/4 ಇಂಚಿನಷ್ಟು ಲೋವರ್ ಚೆಸ್ಟ್ ಮೊದಲೇ ನೋಡ್ಕೋಬೇಕು. ಈಗ ನಮಗೆ ಪ್ರಿನ್ಸಸ್ ಕಟ್ ಆದ್ರೆ ಇಲ್ಲಿಗೆ ಮುಗಿಯಿತು. ಇನ್ನು ಈಗ ನಾನು ಮಾಡೋದು ಅಂದ್ರೆ ಕಟೋರಿ ಬ್ಲೌಸಿಗೆ ಯಾವ ತರ ಡ್ರಾಫ್ಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನಮಗೆ ಕಟೋರಿ ಬ್ಲೌಸಿಗೆ ಬೆಲ್ಟ್ ಬೇಕಾಗತ್ತೆ. ಅಂದ್ರೆ ಅದಕ್ಕೆ ಬ್ರಾ ಪಟ್ಟಿ ಏನೋ ಹೇಳ್ತೇವಲ್ಲ ಅದು ಬೇಕಾಗತ್ತೆ. ಅದು ಅಟ್ಲೀಸ್ಟ್ 1.5 ಇಂಚಿನಷ್ಟಾದ್ರೂ ಉದ್ದ ಇರಬೇಕಾಗತ್ತೆ. ಅಂದ್ರೆ ನಮಗೆ ಲೆಂತ್ 1.5-2 ಇಂಚಿನಷ್ಟು ಬೇಕಾಗತ್ತೆ. ಇಲ್ಲದಿದ್ರೆ, ಒಂದು ವೇಳೆ ಬರದಿದ್ರೆ 1.5 ಇಂಚಿಗಿಂತ ಕಡಿಮೆ ಬಂದ್ರೆ ನಾವು ಲೆಂತ್ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಇದು ನಮ್ದು ಬೆಲ್ಟ್, ಅಂದ್ರೆ ಬ್ರಾ ಪಟ್ಟಿ ಅಂತ ಹೇಳ್ತೇವಲ್ಲ ಅದು. ನೋಡಿ, ಈ ಶೇಪಿಗೆ ನೀವು 1 ಇಂಚು ಅಥವಾ 1.5 ಇಂಚು ಕೊಡ್ಬೋದು. ನಾನಿಲ್ಲಿ 1.5 ಇಂಚಿನಷ್ಟು ಕೊಟ್ಟು ಇಲ್ಲಿ ಪಟ್ಟಿ ಮಾಡ್ತಾ ಇದ್ದೇನೆ. ಇದು ಬೆಲ್ಟ್. ಈಗ ಇಲ್ಲಿಂದ ನಾವು ಕಟೋರಿ ಶೇಪ್ ಹೇಗೆ ಕೊಡೋದಂದ್ರೆ, ನಾವು ಇಲ್ಲಿ ನೋಡಿ ಕೆಳಗೆ 3/4 ಇಂಚಿನಷ್ಟು ನಾವು ಲೋವರ್ ಚೆಸ್ಟ್ ತೆಗೆದುಕೊಂಡಿದ್ದೇವೆ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ. ನಾನು ಇಲ್ಲಿ 3/4 ತೆಗೆದುಕೊಂಡಿದ್ದೇನೆ. ಇದು ಹಾಗೆಯೇ ಬೆಲ್ಟಿನ ಮಿಡ್ ಪಾಯಿಂಟ್ಗೆ ತೆಗೆದುಕೊಂಡು ಇಲ್ಲಿ ಶೇಪ್ ನೀಟಾಗಿ ಕೊಡಬೇಕು. ನಾವು ಶೇಪ್ ಎಲ್ಲ ನೀಟ್ ಆಗ್ಬೇಕಂದ್ರೆ ನಾವು ಆರ್ಮೋಲ್ ಎಲ್ಲ ಕಟ್ ಮಾಡಿ ಅದನ್ನು ಜಾಯಿಂಟ್ ಮಾಡಿದ್ಮೇಲೆ ನಮಗೆ ನೀಟಾಗಿ ಕೊಡುವ. ಈಗ ಲೈಟ್ ಆಗಿ ಅಂದ್ರೆ ಕಟೋರಿಯದ ಶೇಪ್ ಕೊಟ್ರೆ ಸಾಕಾಗತ್ತೆ. ನೋಡಿ, ಈ ತರ ನಾವು ಆರ್ಮೋಲ್ ಟಕ್ಸ್ ಅನ್ನು ಕೂಡ ಒಂದೇ ರೀತಿ ಮಾಡ್ಕೋಬೇಕು. ಅಂದ್ರೆ ಲೆಂತ್ ಒಂದೇ ರೀತಿ ಇರಬೇಕು, ಎಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಆಗ್ಬಾರ್ದು. ಈಗ ಮೊದಲಿಗೆ ನಾವು ನಮ್ಮ ವೇಸ್ಟ್ ಡಾಟ್ ಅನ್ನು ಕಟ್ ಮಾಡ್ಕೊಳ್ಳುವ. ನೋಡಿ, ಈ ತರ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ವಲ್ಪ ಪಾಯಿಂಟ್ ಬರ್ತಾ ಇದೆ. ಆಗ ನಾವು ಸ್ವಲ್ಪ ಅಂದ್ರೆ ನಮಗೆ ಡೌನಿಗೆ 1 ಪಾಯಿಂಟ್ನಷ್ಟು ಮಾತ್ರ ಸಿಕ್ಕರೆ ಸಾಕಾಗತ್ತೆ. 1-1.5 ಪಾಯಿಂಟ್ನಷ್ಟು ಸ್ವಲ್ಪ ಸಿಕ್ಕರೆ ಸಾಕಾಗತ್ತೆ. ಹೀಗೆ ತುಂಬಾ ಅಲ್ಲಿ ಪಾಯಿಂಟ್ ಬರಬಾರ್ದು ಯಾವತ್ತು. ಅದಕ್ಕೆ ಬೇಕಾಗಿ ಇಲ್ಲಿ ಇನ್ನು ಸ್ವಲ್ಪ ಕಟ್ ಮಾಡಿ ಮೈನಸ್ ಮಾಡಿದ್ರೆ ಟೈಟ್ ಆಗಿ ನಿಲ್ಲುತ್ತೆ. ಈಗ ನಾವು ಬ್ಯಾಕ್ ಅನ್ನು ಮೊದಲು ಕಟ್ ಮಾಡುವ. ಬ್ಯಾಕ್ ನೋಡಿ, ಆಸ್ ಇಟ್ ಈಸ್ ನಾವು ಹೇಗೆ ತೆಗೆದುಕೊಂಡಿದ್ದೇವೋ ಹಾಗೆ ಡ್ರಾಫ್ಟಿಂಗ್ ಇಟ್ಟು ಫ್ರಂಟ್ ಅನ್ನಿಟ್ಟು ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ 8/4. ಹಾಗೆ ಇಲ್ಲಿ ಲೆಂತ್ ನೋಡಿ, ಲೆಂತ್ ಫ್ರಂಟ್ ಅಲ್ಲಿ ಎಷ್ಟು ಲೆಂತ್ ಇದೆಯೋ ಹಾಗೆ ಬ್ಯಾಕ್ ಅಲ್ಲಿ ಕೂಡ ಲೆಂತ್ ಅದೇ ರೀತಿ ಬರಬೇಕು. ನಾವು ಇಲ್ಲಿ ಪುನಃ ಶೋಲ್ಡರ್ ಮೈನಸ್ ಮಾಡ್ಬೇಕಂತಿಲ್ಲ. ಫ್ರಂಟ್ ಅಲ್ಲಿ ಮೈನಸ್ 1.5 ಇಂಚ್ ಮಾಡಿದ್ದೇವಲ್ಲ, ಅದೇ ಸಾಕಾಗತ್ತೆ. ಬೇಕಾದ್ರೆ ಒಂದು 1/4 ಇಂಚಿನಷ್ಟು ಮೈನಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಶೋಲ್ಡರ್ ನಮ್ದು ಶೋಲ್ಡರ್ 2.5. ಅದಕ್ಕಿಂತ ಸ್ವಲ್ಪ ಡೌನ್ ಅಲ್ಲಿ 1 ಪಾಯಿಂಟ್ನಷ್ಟು ಮಾತ್ರ ಮೈನಸ್ ಮಾಡಿದ್ರೆ ಸಾಕಾಗ್ಬೋದು. ಹಾಗೆ ಇಲ್ಲಿ ನಾವು ಆರ್ಮೋಲ್ ಶೇಪ್ ಕೊಡಬೇಕು. ಅಥವಾ ನಾವು ಸ್ಕೇಲ್ ಅಲ್ಲಿ ಕೂಡ ಕೈಯಲ್ಲಿ ನಮಗೆ ನೋಡಿ ಈ ತರ ಏನಾದ್ರೂ ತಪ್ಪಿದ್ರೆ ನಾವು ಸ್ಕೇಲ್ ಅಲ್ಲಿ ಗೆರೆ ಹಾಕೊಂಡು ಸ್ವಲ್ಪ ಕ್ರಾಸ್ ಆಗಿ ಹಿಡಿದು ನೋಡಿ, ಈ ತರ ಸ್ವಲ್ಪ ಕ್ರಾಸ್, ತುಂಬಾ ಕ್ರಾಸ್ ಹಿಡಿಬೇಡಿ. ಇದು
ನಾವು ಆಲ್ರೆಡಿ ಮೈನಸ್ ಮಾಡಿದ್ದೇವೆ ಫ್ರಂಟಲ್ಲಿ, ಹಾಗೆ ಶೋಲ್ಡರಲ್ಲಿ ಕೂಡ ಮೈನಸ್ ಮಾಡಿರೋದ್ರಿಂದ ತುಂಬ ಕ್ರಾಸ್ ಆಗಿ ಹಿಡಿಬಾರ್ದು. 1 ಪಾಯಿಂಟ್ನಷ್ಟು ಕ್ರಾಸ್ ಆಗಿಟ್ಟು ಈ ಆರ್ಮೋಲ್ ಕರ್ವ್ ತೆಗೆದುಕೊಂಡು ನಾವು ಶೇಪ್ ಕೊಟ್ಟರೆ ಸಾಕಾಗತ್ತೆ. ನೋಡಿ ನಮ್ಮದು ಆರ್ಮೋಲ್ ನೀಟಾಗಿ ಬರುತ್ತೆ. ಕೈಯಲ್ಲಿ ಕೊಡುವುದಾದರೆ ಕೈಯಲ್ಲಿ ಕೂಡ ಕೊಡ್ಬೋದು. ಹಾಗೆ ಇಲ್ಲಿ ವೇಸ್ಟ್ ನೋಡಿ 8.8 ಕಾಲು, ಹಾಗೆ 1 ಇಂಚಿನಷ್ಟು ಡಾಟ್ ತೆಗೆದುಕೊಳ್ಬೇಕು. ಇಲ್ಲಿ ಕೆಳಗೆ 1/2 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೇನೆ. ಅದು ಯಾಕೆಂದ್ರೆ ಡಾಟ್ ಹಿಡಿದು ನೇರ ಮಾಡಿಕೊಂಡು ಅದನ್ನು ಮತ್ತೆ ಕಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ. ಈಗ ಇದನ್ನು ಲೈನ್ ಎಲ್ಲ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ನಾನು ಮೊದಲೇ ಹೇಳಿದ್ದೇನೆ, ಇಲ್ಲಿ ಎಲ್ಲಿಯೂ ಕೂಡ ನಾನು ಮಾರ್ಜಿನ್ ಬಿಡಲಿಲ್ಲ. ನಾವು ಫ್ಯಾಬ್ರಿಕ್ ಅಲ್ಲಿ ಇಟ್ಟು ಮಾರ್ಜಿನ್ ತೆಗೆದುಕೊಳ್ಬಹುದು. ನೋಡಿ ನಾನಿಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ದೇನೆ. ನೀವು ಇದು ಬ್ಲೌಸ್ ಹಾಕುವಾಗ ನೀವು ಯಾವ ರೀತಿ ಶೇಪ್ ಕೊಟ್ಟಿದ್ದೇವೋ ಅದೇ ರೀತಿ ಬರುತ್ತೆ. ಯಾವುದೇ ಅಂದ್ರೆ ಯು ಹೇಳಿದ್ರೆ ಈ ತರ ಬರೋದು ಆ ತರ ಏನೂ ಆಗಲ್ಲ. ನಾವು ರೌಂಡ್ ಕೊಟ್ರೆ ಅದು ರೌಂಡೇ ಬರುತ್ತೆ. ನೋಡಿ ಈ ತರ ನಾವು ಕೊಡಬೇಕು. ನಾವು ಬ್ಯಾಕ್ ಡಾಟ್ ಕೊಡುವಾಗ ಸ್ಮೂತ್ ಆಗಿ ಕೊಡಬೇಕು. ಅಂದ್ರೆ ಫುಲ್ ಕ್ರಾಸ್ ಆಗಿ ಕೊಡಬಾರ್ದು, ಸ್ವಲ್ಪ ಕ್ರಾಸ್ ಆಗಿ ಹಿಡಿದು ಅಂದ್ರೆ ನೀಟಾಗಿ ಕೊಡಬೇಕು. ಈಗ ನಾವು ಮೊದಲಿಗೆ ಆರ್ಮೋಲ್ ಟಕ್ಸ್ ಅನ್ನು ಕ್ಲೋಸ್ ಮಾಡಬೇಕು. ನಾವು ಕಟೋರಿ ಶೇಪ್ ಕೊಡಬೇಕಾದ್ರೆ ಮೊದಲಿಗೆ ಆರ್ಮೋಲ್ ಅನ್ನು ಕ್ಲೋಸ್ ಮಾಡಿಕೊಂಡು ನೀಟಾಗಿ ಶೇಪ್ ಕೊಡಬೇಕು. ನೋಡಿ ನಾವು ಮೊದಲು ನಮಗೆ ಶೇಪ್ ಕೊಡಲಿಕ್ಕೆ ಆಗದಿದ್ರೆ ಈ ತರ ಕ್ಲೋಸ್ ಮಾಡಿದ ಮೇಲೆ ಶೇಪ್ ಕೊಡ್ಬೋದು. ಈಗ ನೋಡಿ 1 ಟಕ್ ಬ್ಲೌಸ್ ಆಯಿತು. ಹೀಗೆ ಕಟ್ ಮಾಡೋದ್ರಿಂದ ಇದು ಕಟೋರಿ ಬ್ಲೌಸ್, ಬೆಲ್ಟ್ ಬ್ಲೌಸ್ ಆಗುತ್ತೆ. ನೋಡಿ ಇಲ್ಲಿ ಕೂಡ ನಾನು ಇಲ್ಲಿ ಗಮ್ ಅಲ್ಲಿ ಅಂಟಿಸಿ ನಾವು ಈಗ ಬೆಲ್ಟ್ ಅನ್ನು ಕಟ್ ಮಾಡ್ತೇವೆ. ಇನ್ನು ಹಾಗೆ ಇಲ್ಲಿ ಕಟೋರಿ ಶೇಪ್, ಈಗ ಕಟೋರಿ ಶೇಪ್ ನೋಡಿ ಈ ತರ ನೀಟಾಗಿ ಬರುತ್ತೆ. ನೋಡಿ ನಮ್ದೀಗ ಶೇಪ್ ಬಂದಿದೆ. ಇದು ನಮ್ದು ಬೆಲ್ಟ್ ಸ್ವಲ್ಪ ಬಾಗಿದಾಗೆ ನಿಮಗೆ ಕಾಣ್ಬೋದು, ಅದು ಬರಲೇಬೇಕು. ಯಾಕೆಂದ್ರೆ ಸ್ಟ್ರೈಟ್ ಬೆಲ್ಟ್ ಮಾಡ್ಕೋಬಾರ್ದು. ಈ ತರ ಮಾಡೋದ್ರಿಂದ ನಾವು ಇಲ್ಲಿ ಕಪ್ಸ್ ಇನ್ನೂ ಅಂದ್ರೆ ಕಪ್ಸ್ ಕ್ರಿಯೇಟ್ ಆಗುತ್ತೆ. ಬೆಲ್ಟ್ ಅಲ್ಲಿ ಕೂಡ ಕಪ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ಸ್ಟ್ರೈಟ್ ಹಿಡಿದಾಗ ಅಲ್ಲಿ ಕಪ್ಸ್ ಕ್ರಿಯೇಟ್ ಆಗುತ್ತೆ. ನೋಡಿ ನಾವೀಗ ನಮ್ದು ಮೆಜರ್ಮೆಂಟ್ ಸರಿ ಬಂದಿದ್ದ ನೋಡುವ. 36 ಇಂಚ್ ನಮ್ದು ಚೆಸ್ಟ್ ಸೈಜ್. ಇಲ್ಲಿ ನೋಡಿ 37 ಸ್ವಲ್ಪ ಜಾಸ್ತಿಯೇ ಬಂದಿದೆ. ನಮಗೆ 36ವರೆ ಬಂದ್ರೆ ಸಾಕಾಗತ್ತೆ. 37 ಬಂದಿದೆ. ಹಾಗೆ ನಾವು ಟಕ್ಸ್ ಎಲ್ಲ ಹಿಡಿದಾಗ ಅದು ಕರೆಕ್ಟ್ ಬರುತ್ತೆ. ಹಾಗೆ ಆರ್ಮೋಲ್ ಕೂಡ ನಮಗೆ ಕರೆಕ್ಟ್ ಆಗಿ 17 ಇಂಚ್ ಬಂದಿದೆ. ಈ ತರ ಡ್ರಾಫ್ಟಿಂಗ್ ಮಾಡುವಾಗ ನಮಗೆ ಎಲ್ಲ ಕಡೆಯಲ್ಲಿ ಕೂಡ ಕರೆಕ್ಟ್ ಆಗಿ ಬರಬೇಕು. ನೋಡಿ ನಾನು ಇದನ್ನು ಇನ್ನೊಂದು ಪೇಪರಲ್ಲಿ, ಕಲರ್ ಪೇಪರಲ್ಲಿ ಕಟ್ ಮಾಡಿ ಇದನ್ನು ಹೇಗೆ ಇಟ್ರೆ ಹೇಗೆ ಕಾಣುತ್ತೆ ಅನ್ನೋದನ್ನ ತೋರಿಸ್ತೇನೆ. ಯಾವ ರೀತಿ ನಾವು ಜಾಯಿಂಟ್ ಮಾಡಿ ಹೇಗೆ ಇಡ್ತೇವೆ ಅಂತ. ಅಂದ್ರೆ ನಾವು ಬಟ್ಟೆಯಲ್ಲಿ ಕೂಡ ಹಾಗೆ ಬೇರೆ ಕಲರ್ ಯೂಸ್ ಮಾಡ್ಕೋಬಹುದು. ನೋಡಿ ನಾವು ಕಟೋರಿಗೆ ಬೇರೆ ಕಲರ್ ಯೂಸ್ ಮಾಡ್ಬೋದು. ಈ ತರ ನೀವು ಬೇಕಾದ್ರೆ ಜರಿ ಪಟ್ಟಿಯನ್ನು ಜಾಯಿಂಟ್ ಮಾಡಿ ಈ ತರ ಕಟೋರಿಗೆ ಯೂಸ್ ಮಾಡ್ಕೋಬಹುದು. ಇದು ನೋಡಿ ಕಟೋರಿ ಬ್ಲೌಸ್ ನಮ್ದು. ಈಗ ಕಟೋರಿ ರೆಡಿ ಆಗಿದೆ. ನೀವು ಪ್ರಿನ್ಸಸ್ ಕಟ್ ಮಾಡೋದಂದ್ರೆ ಇದರಿಂದಲೇ ಕಟ್ ಮಾಡ್ಕೊ. ಅಂದ್ರೆ ಮೊದಲ ನನ್ನ ಡ್ರಾಫ್ಟಿಂಗ್ ಪ್ರಿನ್ಸಸ್ ಕಟ್ ಆಗಿತ್ತು. ಪ್ರಿನ್ಸಸ್ ಕಟ್ ಇಂದ ನಾನು ಮತ್ತೆ ಅದನ್ನು ಕಟೋರಿಗೆ ಕನ್ವರ್ಟ್ ಮಾಡಿದೆ. ನೀವು ನೋಡಿರ್ಬೋದು ಹೇಗೆ ಕಟೋರಿಗೆ ಕನ್ವರ್ಟ್ ಮಾಡಿದೆ ಅನ್ನೋದನ್ನು. ಈಗ ನಾವು ಸ್ಲೀವ್ ಹೇಗೆ ಕಟ್ ಮಾಡೋದಂದ್ರೆ ಕ್ಯಾಪ್ ಸ್ಲೀವ್ ಅಂದ್ರೆ ಹೇಳ್ತೇವೆ ಅಲ್ಲ, ಕ್ಯಾಪ್ ಸ್ಲೀವ್ ಇದು ಹೇಗೆ ಕಟ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನಮ್ದು ಆರ್ಮೋಲಿಂದ ಆರ್ಮೋಲ್ ವರೆಗೆ ಬರುತ್ತೆ. ನೋಡಿ ಈ ತರ 3 ಇಂಚಿನ ಇದು ಸ್ಲೀವ್ ಆಗಿರೋದ್ರಿಂದ ಈ ತರ ನಾವು ಕಟ್ ಮಾಡ್ತೇವೆ. ನೋಡಿ ಇಲ್ಲಿವರೆಗೆ ಇಟ್ಟು ನಾವು ಆರ್ಮೋಲ್ ವರೆಗೆ, ಅಂದ್ರೆ ಆರ್ಮೋಲ್ ಲಾಸ್ಟ್ ಆಗತ್ತೆ. ಬೇಕಾದ್ರೆ ನಾವು 1 ಇಂಚ್ ಇಲ್ಲಿ ಡೌನ್ ಮಾಡ್ತೇನೆ. ಈ ತರ ಕೂಡ ನಾವು ಸ್ಲೀವ್ ಕಟ್ ಮಾಡ್ಬೋದು ಆರ್ಮೋಲ್ ಕರ್ವ್ ಯೂಸ್ ಮಾಡಿಕೊಂಡು. ನೋಡಿ ಇಲ್ಲಿ 1 ಇಂಚಿನಷ್ಟು ನಾನು ಡೌನ್ ತೆಗೆದುಕೊಂಡು, ಇದು ಫುಲ್ ಕ್ಯಾಪ್ ಸ್ಲೀವ್ ಅಂದ್ರೆ ಓಪನ್, ಜಸ್ಟ್ ನಮಗೆ ಶೋಲ್ಡರ್ ಹತ್ತಿರ ಮಾತ್ರ ಈ ಸ್ಲೀವ್ ಕಾಣುತ್ತೆ. ಫುಲ್ ಸ್ಲೀವ್ ಆಗಿರೋದ್ರಿಂದ ಕ್ಯಾಪ್ ಸ್ಲೀವ್ ಹೇಗೆ ಕಟ್ ಮಾಡೋದಂತ ಇನ್ನೊಮ್ಮೆ ನಿಮಗೆ ಸರಿಯಾಗಿ ಹೇಳ್ತೇನೆ. ಈಗ ನಮ್ಮದು ಡ್ರಾಫ್ಟಿಂಗ್ ಮುಗಿದಿದೆ. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಸ್ವಲ್ಪ ಡೌನ್ ಕೊಟ್ಟರೆ ಒಳ್ಳೆಯದು. ಹಾಗೆ ನಾವು ಫ್ರಂಟಲ್ಲಿ ಸ್ವಲ್ಪ ಶೇಪ್ ಕೊಡಬೇಕು. ಇದು ಅರ್ಧ 3/4 ಇಂಚಿನಷ್ಟು ಅಥವಾ 3/4 ಇಂಚಿನಷ್ಟು ನಾವು ಶೇಪ್ ಕೊಟ್ಟರೆ ಸಾಕಾಗತ್ತೆ. ನೋಡಿ ಈ ಥರ ಶೇಪ್ ಕೊಡಬೇಕು. ನೋಡಿ ನಮ್ಮದು ಈಗ ಸ್ಲೀವದ್ದು ಡ್ರಾಫ್ಟಿಂಗ್
ಮುಗಿದಿದೆ. ನಾನು ಎಲ್ಲಿಯೂ ಕೂಡ ಇದಕ್ಕೆ ಮಾರ್ಜಿನ್ ಬಿಟ್ಕೊಡಲಿಲ್ಲ. ನಾವು ಸ್ಲೀವ್ ಕಟ್ ಮಾಡುವಾಗ ಮಾರ್ಜಿನ್ ಬಿಟ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ನಮ್ಮದೀಗ ಕಟೋರಿ ಬ್ಲೌಸ್ ಡ್ರಾಫ್ಟಿಂಗ್ ಮುಗಿದಿದೆ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.